ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಏನ್ ನಮ್ಮ ಕನ್ನಡ ದೇಶದ ಸರ್ಕಾರ 2026-2027 ವರ್ಷದ ಆಯವ್ಯಯ ಮನ್ನಣೆ ಮಾಡ್ತಾ ಇದೆ. ನಾಳೆಯಿಂದ ಈ ಆಯವ್ಯಯದಲ್ಲಿ ನಮ್ಮ ಕನ್ನಡ ದೇಶಕ್ಕೆ, ನಮ್ಮ ಕನ್ನಡ ಧರ್ಮಕ್ಕೆ, ಸಮಸ್ತ ಕನ್ನಡ ಬಂಧುಗಳಿಗೆ ಏನು ಅವಶ್ಯಕತೆ ಇದೆಯೋ ಆ ವಿಚಾರಗಳನ್ನ ತಗೊಂಡು ಮುಖ್ಯವಾಗಿ ಯಾವುದು ಏನಂತಹ ಅಭಿವೃದ್ಧಿ ವಿಚಾರಗಳು ಏನೇನಾಗಬೇಕು ನಮ್ಮ ಕನ್ನಡ ದೇಶದಲ್ಲಿ. ಮೊಟ್ಟ ಮೊದಲನೇ ಕೆಲಸ ಏನು, ಆಯವ್ಯಯ ಮನ್ನಣೆ ಮಾಡಬೇಕಾದ್ರೆ ಏನಾಗಬೇಕು? ಮೊದಲನೇ ಕೆಲಸ, ಇಡೀ ನಮ್ಮ ಕನ್ನಡ ದೇಶದಲ್ಲಿ ಕನ್ನಡ ಹಂಪಿ ವಿಶ್ವವಿದ್ಯಾಲಯ ಇದೆ. ನಮ್ಮ ಕನ್ನಡ ಧರ್ಮವನ್ನು ಉಳಿಸ್ತಾರಂತ ಒಂದು ವಿಶ್ವವಿದ್ಯಾಲಯ, ಅದು ಕನ್ನಡ ಹಂಪಿ ವಿಶ್ವವಿದ್ಯಾಲಯ. ಈ ಹಂಪಿ ವಿಶ್ವವಿದ್ಯಾಲಯ 1000 ಕೋಟಿ ಅನುದಾನ ಕೊರತೆ ಇದೆ. 1000 ಕೋಟಿ ಇದ್ರೂ ಸಾಲದ ಸುಳಿ, ಈಗ ಸದ್ಯಕ್ಕೆ ಸಾಲದ ಸುಳಿಯಲ್ಲಿ ಸಿಲುಕಿದೆ ಹಂಪಿ ವಿಶ್ವವಿದ್ಯಾಲಯ, ಕನ್ನಡ ಹಂಪಿ ವಿಶ್ವವಿದ್ಯಾಲಯ. ಈ ಒಂದು ಸಾಲದ ಸುಳಿಯಿಂದ ಹಂಪಿ ವಿಶ್ವವಿದ್ಯಾಲಯ ಆಚೆ ಬರಬೇಕಂದ್ರೆ 1000 ಕೋಟಿ ಬೇಕಾಗುತ್ತೆ. ಈ 1000 ಕೋಟಿ ಜೊತೆಗೆ ಆ 1000 ಕೋಟಿ ಅದೇನು ಸಾಲದ ಸುಳಿಯಲ್ಲಿ ಸಿಲುಕಿದೆ ಕನ್ನಡ ಹಂಪಿ ವಿಶ್ವವಿದ್ಯಾಲಯ, 1000 ಕೋಟಿ ಜೊತೆಗೆ 5,000 ಕೋಟಿ ರೂಪಾಯಿಗಳು ಮೀಸಲಿಡಬೇಕು ನಮ್ಮ ಕನ್ನಡ ಹಂಪಿ ವಿಶ್ವವಿದ್ಯಾಲಯಕ್ಕೆ. ಅನುದಾನ ಬಿಡುಗಡೆ ಮಾಡಬೇಕು ಈ ಒಂದು ಆಯವ್ಯಯದಲ್ಲಿ. ಹಾಗೂ ಇಡೀ ಸರ್ಕಾರಿ ಶಾಲೆಗಳು ಏನಿದೆಯಲ್ಲ, ಸರ್ಕಾರಿ ಶಾಲೆಗಳು ಮುಚ್ಚುವಂತ ಸ್ಥಿತಿಗತಿ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಸೂಕ್ತವಾದ ಸೌಲಭ್ಯಗಳಿಲ್ಲ, ಕಟ್ಟಡಗಳಿಲ್ಲ. ಆ ಕಟ್ಟಡಗಳು ಶಿಥಿಲ ಆಗುವಂತಹ ಕಟ್ಟಡಗಳಾಗಿರ್ಬೋದು, ಮಗದೊಂದು ತುಂಬಾ ಏನೇನೋ ಅವಾಂತರಗಳಿದೆ. ಒಂದು ಸುಸಜ್ಜಿತವಾದ ಶಾಲೆಗಳು ಪ್ರತಿಯೊಂದು ಹಳ್ಳಿಗಳಿಗೂ ಎರಡು ಕೋಟಿ ಬಿಡುಗಡೆ ಮಾಡಿ ಸುಸಜ್ಜಿತವಾದ ಶಾಲೆಗಳು ನಿರ್ಮಾಣ ಮಾಡಿ, ಶಾಲೆಗಳಿಗೆ ಏನೇನು ಸಲಕರಣೆಗಳಾಗಿರ್ಬೋದು, ಪಠ್ಯ ಪುಸ್ತಕಗಳಾಗಿರ್ಬೋದು, ಏನೇನು ಬೇಕೋ ಪ್ರತಿಯೊಂದು ಇದ್ ಮಾಡಿ ಸಮಸ್ತ ಕನ್ನಡ ಬಂಧುಗಳ ಮಕ್ಕಳು ಸರ್ಕಾರಿ ಶಾಲೆಯಲ್ಲೇ ಓದೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದಕ್ಕಾಗಿ ಒಂದು ರೀತಿ ನಿಯಮಗಳನ್ನೆಲ್ಲ ಜಾರಿಗೆ ತರಬೇಕು. ಹೊಸ ಕರಡನ್ನು ಸಿದ್ಧತೆ ಮಾಡಬೇಕು ಸರ್ಕಾರ. ಮತ್ತೆ 10ನೇ ತರಗತಿವರೆಗೂ ಕನ್ನಡ ಅಷ್ಟೇ ಇದೆ. ಮತ್ತೆ ಉನ್ನತ ಶಿಕ್ಷಣ ಒಂದು ಪಠ್ಯ ಇದೆ. 12ನೇ ತರಗತಿ ಮುಂದಕ್ಕೆ ಹೋದ ಸುಮ್ಮನೆ ಒಂದು ಪಠ್ಯ ರೀತಿ ಇದೆ ಅಷ್ಟೇ. ಉನ್ನತ ಶಿಕ್ಷಣವರೆಗೂ ಏನು ಅಂತಿಮ ಶಿಕ್ಷಣ, ಈ ಶಿಕ್ಷಣ ಮುಗಿದ್ಮೇಲೆ ಅಂತಿಮ ಶಿಕ್ಷಣ ಇದೆಯಲ್ಲ, ಅಂತಿಮ ಶಿಕ್ಷಣವರೆಗೂ ವಿಜ್ಞಾನ ಆಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯ ಶಿಕ್ಷಣನು ನಮ್ಮ ಕನ್ನಡ ಧರ್ಮದ ಶಿಕ್ಷಣ, ಕನ್ನಡ ನುಡಿಯಲ್ಲೇ ತರಬೇಕು. ಈ ಶಿಕ್ಷಣ ವ್ಯವಸ್ಥೆ ಜಾರಿಗೆ ತರಬೇಕು. ಇದಕ್ಕೆ ಏನೇನ್ ಬೇಕು, ಅನುದಾನ ಆಗಿರಬಹುದು, ಮತ್ತೆ ಇದಕ್ಕೆ ಒಂದು ವಿಶೇಷವಾದ ತಜ್ಞರನ್ನ ಒಂದು ಸಮಿತಿಯನ್ನು ರಚನೆ ಮಾಡಿ, ಈ ನಾಗೋಯ್ತೀನಿ 2 ತಿಂಗಳಲ್ಲಿ ಇನ್ನೇನು ಮಾಡಕ್ಕಾಗಲ್ಲ. ಇನ್ನೇನು ಈ ಒಂದು ಶಾಲಾ ಪರೀಕ್ಷೆ ಪ್ರತಿಯೊಂದು ಎಲ್ಲ ಮುಗ್ದಿದ್ದಾದ್ಮೇಲೆ ಮುಂದೆ ಇದೇ ವರ್ಷದಿಂದ ಏನ್ ಜೂನ್ನಿಂದ ಪ್ರಾರಂಭ ಹೊಸದಾಗಿ ಮತ್ತೆ ಶಾಲೆ ಪ್ರಾರಂಭ ಆಗುತ್ತೆ. ಈ ಒಂದು ಇದರಲ್ಲಿ ಕನ್ನಡ ಧರ್ಮದ ಶಿಕ್ಷಣ, ಕನ್ನಡ ದೇಶದ ಕೇಂದ್ರಿತ ಶಿಕ್ಷಣವನ್ನ ಜಾರಿಗೆ ತಂದು 3 ಭಾಷಾ ನೀತಿಯನ್ನು ರದ್ದು ಮಾಡಬೇಕು. ಕಟ್ಟುನಿಟ್ಟಾಗಿ 3 ಭಾಷಾ ನೀತಿ ರದ್ದು ಮಾಡಿ, ಹಿಂದಿ ಪರೀಕ್ಷೆ ನಮ್ಗೆ ಬೇಕಾಗಿಲ್ಲ, 3 ಭಾಷಾ ನೀತಿ ನಮ್ಗೆ ಬೇಕಾಗಿಲ್ಲ, ರದ್ದು ಮಾಡಿ, ಇದೆಲ್ಲ ರದ್ದು ಮಾಡಿಬಿಟ್ಟು ಕಡ್ಡಾಯವಾಗಿ ಯಾವುದೇ ಒಕ್ಕೂಟ ಸರ್ಕಾರ ಆಗಿರ್ಬೋದು, ಖಾಸಗಿ ಶಾಲೆ ಆಗಿರ್ಬೋದು, ಯಾವುದೇ ಶಾಲೆಯಲ್ಲಿ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು,
ಎರಡು ಭಾಷಾ ನೀತಿ ಜಾರಿಗೆ ತಂದು ಕನ್ನಡ ಕಡ್ಡಾಯ ಮಾಡಲೇಬೇಕು. ಕನ್ನಡ ಕಡ್ಡಾಯ ಇಲ್ಲ ಅಂದ್ರೆ ಉತ್ತೀರ್ಣ ಇಲ್ಲಂದ್ರೆ ಅವ್ರ ಭವಿಷ್ಯನೇ ಇಲ್ಲ. ಆ ರೀತಿ ಇರಬೇಕು. ಅಂತಿಮ ಶಿಕ್ಷಣವರೆಗೂ ಕನ್ನಡದ ಶಿಕ್ಷಣ ಜಾರಿಗೆ ತರಬೇಕು. ಹಾಗೂ ಅಂತಿಮ ಶಿಕ್ಷಣ ಏನು ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದಿರೋರ್ಗೆ ಮಾತ್ರ ಸರ್ಕಾರಿ ಕೆಲಸಗಳು, ಸರ್ಕಾರಿ ಕೆಲಸ ಏನಿದೆಯಲ್ಲ ಯಾವುದೇ ಅಂತಿಮ ಯಾವ್ದು ಕರ್ನಾಟಕ ಲೋಕಸೇವಾ ಆಗಿರ್ಬೋದು, ಮುಂದನೇ ಹಂತದಿಂದ ಕಡೆ ಹಂತದವರೆಗೂ ಯಾವುದೇ ಸರ್ಕಾರಿ ಕೆಲಸ ಯಾರಿಗೆ ಇದ್ ಮಾಡಿದ್ರು ಸರ್ಕಾರಿ ಕೆಲಸ ಕನ್ನಡ ಧರ್ಮದ ಶಿಕ್ಷಣ ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದಿರೋರು ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ಅದು ಯಾವುದೇ ಸರ್ಕಾರದ ಕೆಲಸ ಯಾವುದೇ ಆಗಿರಬಹುದು, ಸರ್ಕಾರ ಶಾಲೆಯಲ್ಲಿ ಓದಿರೋರ್ಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ಖಾಸಗಿ ಶಾಲೆಯಲ್ಲಿ ಓದಿರೋಂಥವ್ರಿಗೆ ಅವಕಾಶ ಯಾವುದೇ ಕಾರಣಕ್ಕೂ ಕೊಡಬಾರದು. ಇದಕ್ಕೆ ಬೇಕಾದ ನೀತಿ ನಿಯಮಗಳನ್ನ ಕರಡನ್ನು ಸಿದ್ಧತೆ ಮಾಡಿ ಇದೇ ಅಧಿವೇಶನದಲ್ಲಿ ಮಂಡನೆ ಮಾಡಿ ತತ್ಕ್ಷಣ ಈ ಒಂದು ಕಾನೂನನ್ನು ಜಾರಿಗೆ ತರಬೇಕು. ಹಾಗೂ ಲೋಕಸೇವಾ ಆಯೋಗದಲ್ಲಿ ಇಂಗ್ಲಿಷು ಮತ್ತೆ ಕನ್ನಡ ಎರಡು ಇದೆ. ಈ ಕೂಡಲೇ ಇಂದಿನಿಂದ ಮುಂದೆ ಏನು 56,000 ಉದ್ಯೋಗಗಳು ನೇಮಕ ಮಾಡ್ಕೋಬೇಕು ಅಂತ ಬಿಟ್ಟು ಇಂದಿನ ಸಂಪುಟ ಸಭೆಯಲ್ಲಿ ಸರ್ಕಾರ ತೀರ್ಮಾನ ಮಾಡಿತ್ತು. ಈ ಒಂದು ಪರೀಕ್ಷಾ ನೇಮಕಾತಿಯಲ್ಲಿ ಬರೀ ಕನ್ನಡನೇ ಇರಬೇಕು. ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಓದಿರೋಂಥವ್ರಿಗೆ ಆದ್ಯತೆ ಕೊಡಬೇಕು. ಯಾಕಂದ್ರೆ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದಾರಂದ್ರೆ ಅವ್ರು ಲಕ್ಷ ಶುಲ್ಕಗಳು ಕಟ್ತಾವ್ರಂದ್ರೆ ಅವ್ರಿಗೇನಂತಹ ಅವರ ಮನೆಗಳಿಗೆ ಏನ್ ತೊಂದರೆ ಇರಲ್ಲ, ಯಾವುದೇ ರೀತಿಯ ಸಮಸ್ಯೆಗಳಿರಲ್ಲ ಅವ್ರಿಗೆ. ಯಾಕಂದ್ರೆ ಅವ್ರು ತುಂಬಾ ಚೆನ್ನಾಗಿರ್ತಾರೆ, ಅವರು ಏನ್ ತೊಂದರೆ ಇಲ್ಲ ಅವ್ರಿಗೆ. ತುಂಬಾ ಬಡತನ ರೇಖೆಗಿಂತ ಕೆಳಗಡೆ ಇರೋರು ಮಧ್ಯಮ ವರ್ಗದವರೇ ಸರ್ಕಾರಿ ಶಾಲೆಯಲ್ಲಿ ಓದಿಸ್ತಾ ಇರೋದು. ಅಂತವ್ರಿಗೆ 100ಕ್ಕೆ 90ರಷ್ಟು ಸರ್ಕಾರಿ ಶಾಲೆಯಲ್ಲಿ ಓದಿರೋರಿಗೆ ಸರ್ಕಾರಿ ಉದ್ಯೋಗಗಳಲ್ಲಿ ಮೀಸಲಿಡ್ಬೇಕಂತ ಹೇಳ್ಬಿಟ್ಟು ಇದಕ್ಕೆ ಏನೇನು ಕಾನೂನು ತರಬೇಕು, ಕಾನೂನು ತಿದ್ದುಪಡಿ ಆಗಿರೋದು ಮತ್ತೊಂದು ಎಲ್ಲವನ್ನು ಅನುಷ್ಠಾನಗೊಳಿಸಬೇಕು. ಅದೇ ಈ ವರ್ಷದಿಂದನೇ ಅನುಷ್ಠಾನಗೊಳಿಸಬೇಕು. ಆವಾಗ ನಮ್ಮ ಕನ್ನಡ ಧರ್ಮ ಉಳಿಯುತ್ತೆ, ಕನ್ನಡ ದೇಶ ಉಳಿಯುತ್ತೆ, ಸಮಸ್ತ ಕನ್ನಡ ಬಂಧುಗಳು ಉಳಿತಾರೆ. ಏನು ನಮ್ಮ ಸರ್ಕಾರದಲ್ಲಿ ಸರ್ಕಾರಿ ಉದ್ಯೋಗಗಳು ಯಾರು ಪರಭಾಷಿಕರು, ಹೊರಗಿನವರು ಕನ್ನಡದ ಸೋಗಿನಲ್ಲಿ ಕನ್ನಡಿಗರ ಹೆಸರಲ್ಲಿ ಬಂದು ಸೇರ್ಕೊಂಡು ನಮ್ಮ ಕನ್ನಡ ಬಂಧುಗಳ ಉದ್ಯೋಗಗಳನ್ನು ಕಬಲಿಸಿದ್ದಾರಲ್ಲ ಅವರನ್ನ ಕೆಲಸದಿಂದ ತೆಗಿಬೇಕು. ಜೊತೆಗೆ ನಮ್ಮ ಕನ್ನಡ ದೇಶ ಒಂದು ಸರ್ಕಾರ ಒಂದು ನಿಯಮ ಮಾಡಿದೆ, 15 ವರ್ಷ ನೆಲೆಸಿದ್ರೆ ಅವರು ಕನ್ನಡಿಗರಾಗೋಗ್ಬಿಡ್ತಾರೆ ಅಂತ. ಮೊದಲು ಈ ನಿಯಮನ ರದ್ದು ಮಾಡಬೇಕು. ಈ ಕಾನೂನನ್ನ, ಈ ಶಾಸನ ರದ್ದು ಮಾಡಬೇಕು. ಅವರ 15 ವರ್ಷ ಅಲ್ಲ 100 ವರ್ಷ ನೆಲೆಸಿದ್ರು ಕನ್ನಡದವರೇ ಪರಭಾಷಿಕರೇ. ಹೊರಗಿನವ್ರಿಗೆ ಯಾವತ್ತೂ ಕನ್ನಡಿಗರಂತೂ ಪಟ್ಟ ಕೊಡಲ್ಲ. ಅದ್ಯಾರಾದ್ರೂ ಕೊಡ್ತಾರಂದ್ರೆ ಕಲಬೆರಕೆಗಳಾಗಿರ್ತಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಈ ಒಂದು ಸಂದರ್ಭದಲ್ಲಿ 15 ವರ್ಷ ಯಾರು ನೆಲೆಸಿದ್ರೆ ಅವ್ರಿಗೆ ಪರಭಾಷಿಕರನ್ನ ಕನ್ನಡಿಗರಂತ ಪರಿಗಣಿಸ್ತಾರಲ್ಲ, ಈ ಕೂಡಲೇ ಆ ಒಂದು ಶಾಸನವನ್ನು ರದ್ದು ಮಾಡಬೇಕಾಗುತ್ತೆ. ಆವಾಗಲೇ ನಮ್ಮ ಕನ್ನಡ ದೇಶ, ಕನ್ನಡ ಧರ್ಮ ಉಳಿಯುತ್ತೆ, ಕನ್ನಡ ಬಂಧುಗಳು ಉಳಿಯುತ್ತಾರೆ, ಕನ್ನಡ ದೇಶನೂ ಉಳಿಯುತ್ತೆ ಅಂತ ಹೇಳಕ್ಕೆ ಈ ಸಂದರ್ಭ ಇಚ್ಛೆ ಪಡ್ತೀವಿ. ಇನ್ನೊಂದು ಸಮಾಜದಲ್ಲಿ ದೊಡ್ಡ ಪಿಡುಗು, ಒಂದು ಮಹಾಮಾರಿ ಪಿಡುಗು, ರೈತರಿಗೆ ಯಾರು ಹೆಣ್ಣು ಕೊಡ್ತಾ ಇಲ್ಲ ಅಂತ ಒಂದು ಮಹಾ ದೊಡ್ಡ ಪಿಡುಗು ಅಂತಾರೆ. ಯಾವ ಮಟ್ಟಕ್ಕಿದೆ ಅಂದ್ರೆ ಆ ಪಿಡುಗನ್ನ ಆರ್ಸಕ್ಕೆ ಆಗ್ತಾ ಇಲ್ಲ. ಈ ಮಹಾಮಾರಿ ಪಿಡುಗನ್ನ ಆರ್ಸಕ್ಕೆ ಆಗ್ತಿಲ್ಲ. ಅಂತಹ ಪರಿಸ್ಥಿತಿ ಈಗಿನ ಸಂದರ್ಭದಲ್ಲಿ ಈ ಪಿಡುಗನ್ನು ಹೋಗಲಾಡಿಸಲು ಮೊದಲನೇದಾಗಿ ರೈತರ ಮಕ್ಕಳಿಗೆ ಹುಡುಗಿರ್ ಕೊಡಲ್ಲ ಅಂತ ಒಂದು ಆರೋಪ ಇದೆ. ಅದು ನಿಜನೇ. ಅದು ಈ ಮೂಲಕ ನಾವು ಸಮಸ್ತ ಕನ್ನಡ ಬಂಧುಗಳಲ್ಲಿ ಯಾರು ರೈತರು ಇರ್ತಾರಲ್ಲ ಅಂತ ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ನಮ್ಮ ಪಕ್ಷದಿಂದ ಯಾರು ರೈತರು ಇರ್ತಾರಲ್ಲ, ರೈತರ ಹೆಣ್ಮಕ್ಳು ರೈತರು ಕೊಡಿ, ಏನೂ ಆಗಲ್ಲ.
ಅವ್ರಿನ್ನ ಚೆನ್ನಾಗಿ ನೋಡ್ಕೊಂತಾರೆ. ಹಾಗೂ ನಾವು ಸರ್ಕಾರಕ್ಕೆ ಈ ಒಂದು IYM ನಲ್ಲಿ ಏನು ಒತ್ತಾಯ ಮಾಡ್ತಾ ಇದೀವಿ ಅಂದ್ರೆ, ರೈತರ ಮಕ್ಕಳನ್ನ ಯಾರು ಮದುವೆ ಮಾಡ್ಕೊಂತಾರೋ ಆ ಒಂದು ದಂಪತಿಯ ಆ ಒಂದು ಗಂಡ ಹೆಂಡತಿಯ ಹೆಸರಲ್ಲಿ, ಆ ಒಂದು ಕುಟುಂಬದ ಹೆಸರಲ್ಲಿ 10 ಲಕ್ಷ ಒಂದೊಂದು ಜೋಡಿಗೂ 10 ಲಕ್ಷ ರೂಪಾಯಿ ಅನುದಾನ ಕೊಡ್ಬೇಕು ಸರ್ಕಾರದಿಂದ. 10 ಲಕ್ಷ ರೂಪಾಯಿ ಆ ರೈತರ ಮಕ್ಕಳು ಮದುವೆ ಆಗುವಂತವ್ರಿಗೆ 10 ಲಕ್ಷ ರೂಪಾಯಿ ಆ ಹೆಣ್ಮಗು ಕೊಡೋದಲ್ಲ, ಆ ಒಂದು ಕುಟುಂಬದ ಹೆಸರು ಠೇವಣಿ ಇಡಬೇಕು. 10 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನ ಕೊಟ್ಟು ಹೆಚ್ಚು 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 ರೈತರಿಗೆ ಮದುವೆ ಆಗೋ ತರ ಒಂದು ಉತ್ತಮವಾದ ಕಾರ್ಯಕ್ರಮ ರೂಪಿಸಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ 10 ಲಕ್ಷ ರೂಪಾಯಿ ಅನುದಾನ ಕೊಟ್ಟು, ಅದು ಇಡೀ ಕರ್ನಾಟಕದಂತ ಯಾವುದೇ ಜೋಡಿ ರೈತರನ್ನು ಮದುವೆ ಆದ್ರೂ 10 ಲಕ್ಷ ರೂಪಾಯಿ ಅನುದಾನ ಮೀಸಲಿಡಬೇಕು, ಅನುದಾನ ಕೊಡ್ಬೇಕಂತ ಹೇಳ್ಬಿಟ್ಟು ಈ ಅನುದಾನ ಕೊಟ್ರೆ ನಮ್ಮ ರೈತರು ಬೆಳೀತಾರೆ, ರೈತರು ಬೆಳವಣಿಗೆ ಆಗುತ್ತೆ. ಮತ್ತೆ ಕರ್ನಾಟಕ ರೈತರು ಬೆಳವಣಿಗೆ ಆದ್ರೆ ಸಮಸ್ತ ಕನ್ನಡ ಬಂಧುಗಳು ಬೆಳವಣಿಗೆ ಆಗ್ತಾರೆ, ಕನ್ನಡ ಧರ್ಮನೂ ಉಳಿಯುತ್ತೆ, ಕನ್ನಡ ದೇಶನೂ ಉಳಿಯುತ್ತೆ. ಮತ್ತೆ ಕೃಷಿ ಚಟುವಟಿಕೆಗಳು ಯಾವುದೇ ತೊಂದರೆ ತೊಡಕುಗಳಿಲ್ಲದೆ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಸೃಷ್ಟಿ ಇರೋವರೆಗೂ. ಹೀಗೆ ನಮ್ಮ ಕನ್ನಡ ಧರ್ಮಕ್ಕೆ, ಕನ್ನಡ ದೇಶಕ್ಕೆ ಏನೇನ್ ಆಗುತ್ತೋ ಅನುಕೂಲಕರವಂತಹ ಒಂದು IYM ಮಾಡ್ಬೇಕಂತ ಹೇಳ್ಬಿಟ್ಟು ಸನ್ಮಾನ್ಯ ಕನ್ನಡ ದೇಶದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣು ಶರಣಾರ್ಥಿಗಳು.